ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಶ್ವಸಂಗಮ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ವಿಶ್ವದ ಪ್ರಮುಖ ಜಲಸಂಧಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನೋ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಸಹ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ಬಂದು ತಲುಪುತ್ತೆ. ಹಾಗೆ ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ನನ್ನ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ. ಬನ್ನಿ ಮತ್ತೆ ಕನ್ನಡ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ನಿಮಗೆ ವಿಶ್ವದ ಪ್ರಮುಖ ಜಲಸಂಧಿಗಳನ್ನು ತಿಳಿಸ್ಕೊಡ್ತೀನಿ. ಏನಿದು ಜಲಸಂಧಿಗಳು ಅಂದರೆ, ಎರಡು ಭೂಭಾಗದ ನಡುವೆ ಇರುವಂಥ ಜಲಮಾರ್ಗವನ್ನು ಜಲಸಂಧಿಗಳಂತ ಕರೀತಾರೆ. ಈ ಜಲಸಂಧಿಗಳು ನಮ್ಮ ವಿಶ್ವದ ಆರ್ಥಿಕ, ಸಾಗರಯಾನ ಹಾಗೂ ರಾಜಕೀಯ ಚಿತ್ರಣವನ್ನು ನಿರ್ಧರಿಸುವ ಪ್ರಮುಖ ಕೇಂದ್ರ ಬಿಂದುವಾಗಿದೆ. ಈ 21ನೇ ಶತಮಾನದಲ್ಲಿ ದೇಶಗಳ ಪ್ರತಿಷ್ಠೆಯನ್ನು ನಿರ್ಧಾರ ಮಾಡುವಂಥ ಭೌಗೋಳಿಕ ಪ್ರದೇಶ. ಈ ಒಂದು ಜಲಸಂಧಿಗಳಲ್ಲಿ ಎರಡು ವಿಧ, ಒಂದು ನೈಸರ್ಗಿಕ ಹಾಗೂ ಕೃತಕ ಅಂತ. ಈ ನೈಸರ್ಗಿಕ ಜಲಸಂಧಿಗಳನ್ನ ಪ್ರಕೃತಿಯ ನಿರ್ಮಾಣ ಮಾಡಿಕೊಂಡಿರುವಂಥ ಜಲಸಂಧಿಗಳು, ಕೃತಕವಾಗಿ ಮನುಷ್ಯ ನಿರ್ಮಾಣ ಮಾಡಿಕೊಂಡಿರುವ ಜಲಸಂಧಿಗಳು. ಮನುಷ್ಯ ತನ್ನ ಉಪಯೋಗಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಿರ್ಮಾಣ ಮಾಡಿಕೊಂಡಿರುವಂಥ ಜಲಸಂಧಿಗಳು. ಮೊದಲನೇದಾಗಿ ನಾವು ನೈಸರ್ಗಿಕ ಜಲಸಂಧಿಗಳನ್ನು ನೋಡ್ತಾ ಹೋಗೋಣ. ಈ ನೈಸರ್ಗಿಕ ಜಲಸಂಧಿಗಳಲ್ಲಿ ಪ್ರಮುಖವಾದಂಥ ಹಾಗೂ ಈಗ ಸುದ್ದಿಯಲ್ಲಿರುವಂಥ ಜಲಸಂಧಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮಲಕ್ಕಾ ಜಲಸಂಧಿ. ಈ ಮಲಕ್ಕಾ ಜಲಸಂಧಿ ನಮ್ಮ ದಕ್ಷಿಣ ಏಷ್ಯಾ ಖಂಡದಲ್ಲಿ ಬರ್ತದೆ. ಇದು ಅಂಡಮಾನ್ ಸಮುದ್ರದಿಂದ ಮಲೇಷ್ಯಾ, ಸಿಂಗಾಪುರ್, ಸುಮಾತ್ರಾ, ಇಂಡೋನೇಷ್ಯಾದ ಭೂಭಾಗ ಅದರ ಮೂಲಕ ಹಾದು ಹೋಗ್ತದೆ. ಈ ಒಂದು ಮಲಕ್ಕಾ ಜಲಸಂಧಿಯ ಮೂಲಕ ಚೀನಾದ ಬಹುತೇಕ ಆರ್ಥಿಕ ವಹಿವಾಟು ಈ ಜಲಮಾರ್ಗದ ಮೂಲಕನೇ ನಡೀತದೆ. ಇದಂತ ರೀತಿ ಚೋಕ್ ಪಾಯಿಂಟ್ ಅಂತ ಹೇಳ್ಬೋದು ಚೀನಾಗೆ. ಹಾಗೆ ಸುಂಡಾ ಜಲಸಂಧಿ, ಇದು ಸಹ ಇಂಡೋನೇಷ್ಯಾದಲ್ಲಿ ಬರ್ತದೆ. ಇದು ಸುಮಾತ್ರಾ ಮತ್ತು ಜಾವಾದ ದ್ವೀಪಗಳನ್ನು ಬೇರ್ಪಡಿಸ್ತದೆ. ಇದರ ಮೂಲಕ ಸಹ ಚೀನಾದವರು ಆರ್ಥಿಕ ವಹಿವಾಟನ್ನು ನಡೆಸ್ತಾರೆ. ಹಾಗೆ ಮೂರನೇದಾಗಿ ಲೊಂಬಾಕ್ ಜಲಸಂಧಿ ಅಂತ. ಇದು ಇಂಡೋನೇಷ್ಯಾದಲ್ಲೇ ಬರ್ತದೆ. ಜಾವಾ ಮತ್ತು ಲೊಂಬಾಕ್ ಅನ್ನುವ ಒಂದು ಭೂಪ್ರದೇಶವನ್ನು ಬೇರ್ಪಡಿಸ್ತದೆ. ಇದು ನೇರವಾಗಿ ಫಿಲಿಪೈನ್ಸ್ನ ಸಂಪರ್ಕ ಮಾಡ್ತದೆ. ಹಾಗೆ ನಾಲ್ಕನೇದು ನೋಡೋದಾದರೆ ಪಾಲ್ ಜಲಸಂಧಿ ಅಂತ. ಇದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂಥ ಒಂದು ಜಲಮಾರ್ಗ. ಇದು ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಯನ್ನು ಸಂಪರ್ಕಿಸ್ತದೆ. ಹಾಗೆ ಐದನೇದು ನೋಡೋದಾದರೆ ತೈವಾನ್ ಜಲಸಂಧಿ ಅಂತ. ಈ ತೈವಾನ್ ಮತ್ತು ಚೀನಾದ ನಡುವೆ ಈ ಒಂದು ಜಲಸಂಧಿ ಹಾದು ಹೋಗ್ತದೆ. ಇತ್ತೀಚೆಗೆ ಈ ತೈವಾನ್ ಜಲಸಂಧಿಯಲ್ಲಿ ಯುದ್ಧಾಭ್ಯಾಸ ಎಲ್ಲ ಮಾಡ್ತಾ ಇದೆ. ಚೀನಾ ಮತ್ತು ಅಮೇರಿಕಾ ಯುದ್ಧ ನೌಕೆಗಳೆಲ್ಲ ಇಲ್ಲಿ ಗಸ್ತು ತಿರುಗ್ತಾ ಇರ್ತದೆ. ಕಾರಣ, ದೊಡ್ಡ ಚೈನಾ ಏನಿದೆ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂತ, ಆ ಚೀನಾ ಏನು ಮಾಡ್ತದೆ, ತೈವಾನ್ ಪ್ರದೇಶ ನಮ್ಮದು ಅಂತ ಕ್ಲೈಮ್ ಮಾಡ್ತಾ ಇದೆ. ಆದರೆ ತೈವಾನ್ನಲ್ಲಿರುವಂಥ ಸರ್ಕಾರ, ತೈವಾನ್ನವರು ಇಲ್ಲ ನಾವು ನಿಜವಾದ ಚೈನಾದವರು, ರಿಪಬ್ಲಿಕ್ ಆಫ್ ಚೈನಾ ನಾವು, ಅದಕ್ಕೆ ಆ ಇಡೀ ದೊಡ್ಡ ಭೂಭಾಗ ಏನಿದೆ ಎಲ್ಲ ನಮ್ಮದೇ ಅಂತ ತೈವಾನ್ನವರು ಹೇಳ್ತಾರೆ. ಈ ಒಂದು ಪರಿಣಾಮದಿಂದಾಗಿ ಇಡೀ ವಿಶ್ವದಲ್ಲೇ ಶೀತಲ ಸಮರಕ್ಕೆ ಹಾನಿ ಮಾಡಿಕೊಟ್ಟಿರುವಂಥ ಜಲಸಂಧಿ ಅಂತ ಹೇಳ್ಬೋದು. ಆರನೇದು ನೋಡೋದಾದರೆ ಬಾಬ್-ಎಲ್ ಮಂಡಬ್ ಅಂತ. ಇದು ಅರೇಬಿಯಾ ಪರ್ಯಾಯ ದ್ವೀಪದಲ್ಲಿ ಬರ್ತದೆ. ಇದು ಆಫ್ರಿಕಾ ಮತ್ತು ಅರೇಬಿಯಾ ಭೂಖಂಡವನ್ನು ಬೇರ್ಪಡಿಸುವಂಥ ಜಲಮಾರ್ಗ. ಇದರ ಸುತ್ತಮುತ್ತ ಬರುವಂಥ ದೇಶಗಳನ್ನು ನೋಡೋದಾದರೆ ಯೆಮನ್, ಆಫ್ರಿಕಾದ ಎರಿತ್ರಿಯಾ, ಜಿಬೂಟಿ, ಸೊಮಾಲಿಯಾ ದೇಶಗಳನ್ನು ಈ ಒಂದು ಜಲಸಂಧಿ ಬೇರ್ಪಡಿಸ್ತದೆ. ಮತ್ತು ಜಿಬೂಟಿ ಅನ್ನೋ ದೇಶ ಇದೆಯಲ್ಲ, ಇದು ಚಿಕ್ಕ ರಾಷ್ಟ್ರ ಆಗಿದ್ರೂ ತನ್ನ ಸರ್ಕಾರದ ಬೋಗಸಕ್ಕೆ ಈ ಒಂದು ಜಲಮಾರ್ಗದ ಮೂಲಕ ಹಾದು ಹೋಗುವ ಹಡಗುಗಳ ಮೂಲಕ ಮತ್ತು ಜಿಬೂಟಿಯಲ್ಲಿರುವಂಥ ಒಂದು ಬಂದರ ಮೂಲಕ ತಮ್ಮ 70% ಆದಾಯವನ್ನು ಮಾಡ್ಕೊಳ್ತದೆ. ಹಾಗೆ ಈ ಒಂದು ಜಿಬೂಟಿ ಸ್ಟ್ರಾಟಜಿಕ್ ಪಾಯಿಂಟಲ್ಲಿರೋ ಕಾರಣ ಎಲ್ಲ ಪ್ರಮುಖ ದೇಶಗಳು, ಚೀನಾ, ಜಪಾನ್, ಅಮೇರಿಕಾ ಅಂಥ ರಾಷ್ಟ್ರಗಳೆಲ್ಲ ಇಲ್ಲಿ ನೌಕಾನೆಲೆಯನ್ನು ಹೊಂದಿದೆ. ಕಾರಣ, ಈ ಸೊಮಾಲಿಯಾದ ಕಡಲ್ಗಳ್ಳರು ಇರೋ ಕಾರಣ ಅಲ್ಲಿ ತಮ್ಮ ಹಡಗುಗಳಿಗೆ ಏನಾದರೂ ತೊಂದರೆ ಕೊಟ್ಟರೆ ನೇರವಾಗಿ ಫೀಲ್ಡ್ಗಳಿಬೇಕಲ್ಲ, ಅದಕ್ಕಾಗಿ ಕ್ವಿಕ್ ರೆಸ್ಪಾನ್ಸ್ ಮಾಡೋದಕ್ಕೆ ಇಲ್ಲಿ ಈ ತಮ್ಮ ನೌಕಾನೆಲೆಗಳನ್ನು ಹೊಂದಿದೆ. ಏಳನೇದು ನೋಡೋದಾದರೆ ಬೆರಿಂಗ್ ಜಲಸಂಧಿ ಅಂತ. ಈ ಬೆರಿಂಗ್ ಜಲಸಂಧಿ ಒಂದು ಅಮೇರಿಕಾದ ಅಲಾಸ್ಕಾ ರಾಜ್ಯ ಹಾಗೂ ರಷ್ಯಾದ ನಡುವೆ ಅದು ಹೋಗ್ತದೆ. ಒಂದು ಕಾಲದಲ್ಲಿ ರಷ್ಯಾದ ಹಿಡಿತದಲ್ಲೇ ಇದ್ದಂಥ ಅಲಾಸ್ಕಾ, ಅಲ್ಲಿನ ರಾಜ ಅರ್ಧ ವರ್ಷ ಇಲ್ಲೇನು ನಾವು ಓಡಾಡೋಕ್ಕಾಗಲ್ಲ, ಯಾಕಂದರೆ ಇದು ರಷ್ಯಾ ಮತ್ತು ಅಲಾಸ್ಕಾ ನಡುವೆ ಒಂದು ಜಲಸಂಧಿ ಇದೆ, ಬೇರಿಂಗ್ ಸ್ಟ್ರೀಟ್. ಚಳಿಗಾಲದಲ್ಲಿ ಹಿಮ ಗಡ್ಡೆಯಾಗಿ ಪರಿವರ್ತನೆ ಆಗಿ ಅದು ರೋಡ್ ಥರ ಆಗ್ತದೆ. ಅಲ್ಲಿ ನಡ್ಕೊಂಡು ಸಹ ಹೋಗ್ಬೋದು ಆ ಒಂದು
ಜಲಸಂಧಿ ಮೂಲಕ. ಇನ್ನು ಉಳಿದ ಬೇಸಿಗೆ ಕಾಲದಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ರಾಜ್ಯಭಾರ ಮಾಡೋಕ್ಕಾಗಲ್ಲ ಅಂತ ಆಗ ರಷ್ಯಾದ ರಾಜ ಇದನ್ನ ಅಮೇರಿಕಾಗೆ ಮಾರಿಬಿಡ್ತಾನೆ. ಹಾಗಾಗಿ ಇದು ಅಲಾಸ್ಕಾ ಅಮೇರಿಕಾದ ತೆಕ್ಕೆಗೆ ಬರ್ತದೆ. ಅಮೇರಿಕಾ ಸಹ ಇಲ್ಲೆಲ್ಲ ನ್ಯೂಕ್ಲಿಯರ್ ವೆಪನ್ಸ್ನೆಲ್ಲ ಇಟ್ಟಿದೆ ರಷ್ಯಾಗೆ ಎದುರಿಸೋದಕ್ಕೆ. ರಷ್ಯಾ ಸಹ ಈ ಬೇರಿಂಗ್ ಜಲಸಂಧಿಯ ತುದಿಯಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ನ ಇನ್ಸ್ಟಾಲ್ ಮಾಡಿದೆ. ಇದು ಸಹ ಶೀತಲ ಸಮರದಲ್ಲಿ ಅತ್ಯಂತ ಬಿಸಿ ಸುದ್ದಿಗಳನ್ನು ಕೊಡ್ತಾ ಇದ್ದಂಥ ಜಲಸಂಧಿ ಇದು. 8ನೇ ನೋಡೋದಾದರೆ ಗಿಬ್ರಾಲ್ಟರ್ ಜಲಸಂಧಿ ಅಂತ. ಇದು ಆಫ್ರಿಕಾ ಮತ್ತು ಯುರೋಪನ್ನು ಬೇರ್ಪಡಿಸುವಂಥ ಜಲಸಂಧಿ. ಹಾಗೆ ಇನ್ನೂ 2 ವಿಷಯಗಳಿಗೆ ಇದು ಫೇಮಸ್. ಇದು ನಿರಾಶ್ರಿತರ ಜಲಸಂಧಿ ಅಂತಲೂ ಸಹ ಕರೀತಾರೆ. ಯಾಕಂದರೆ ಮೊರಾಕೋ ದೇಶ ಅಥವಾ ಆಫ್ರಿಕಾ ದೇಶದಿಂದ ಯುರೋಪ್ಗೆ ವಲಸೆ ಹೋಗುವಂಥ ನಿರಾಶ್ರಿತರಿಗೆ ಇದು ಕಳ್ಳ ದಾರಿಯಾಗಿದೆ. ಹಾಗೆ ಸ್ಪೇನ್ ಹಾಗೂ UK ನಡುವೆ ಈ ಜಲಸಂಧಿಯ ಹಕ್ಕುಸ್ವಾಮ್ಯಕ್ಕಾಗಿ ಜಿದ್ದಾಜಿದ್ದಿ ಶತಮಾನಗಳಿಂದ ಏರ್ಪಟ್ಟಿದೆ. ಕಾರಣ ಇದು ಸ್ಪೇನ್ ಭೂಭಾಗದಲ್ಲಿ ಬರುತ್ತೆ, ಆದರೆ UKಗೆ ಈ ಗಿಬ್ರಾಲ್ಟರ್ ಜಲಸಂಧಿಗೆ ಯಾವುದೇ ಭೂ ಸಂಪರ್ಕ ಇಲ್ಲ. ಇಂದಿಗೂ ಸಹ UKಯ ತೆಕ್ಕೆಯಲ್ಲಿದೆ. ಅದಕ್ಕಾಗಿ ಈ ಶೀತಲ ಸಮರ ಇನ್ನೂ ಮುಂದುವರಿತಾ ಇದೆ. 9ನೇ ನೋಡೋದಾದರೆ ಡೆನ್ಮಾರ್ಕ್ ಜಲಸಂಧಿ ಅಂತ. ಈ ಡೆನ್ಮಾರ್ಕ್ ಜಲಸಂಧಿ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಬರ್ತದೆ. ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ನ ಇದು ಬೇರ್ಪಡಿಸ್ತದೆ. ಹಾಗೆ ಡ್ರಾವಿಸ್ ಜಲಸಂಧಿ, ಇದು ಸಹ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಬರ್ತದೆ. ಇದು ಗ್ರೀನ್ಲ್ಯಾಂಡ್ ಮತ್ತು ಕೆನಡಾವನ್ನು ಬೇರ್ಪಡಿಸ್ತದೆ. ಹೀಗೆ 11ನೇ ನೋಡೋದಾದರೆ ನೆರೆಸ್ ಜಲಸಂಧಿ ಅಂತ. ಇದು ಸಹ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲೇ ಬರ್ತದೆ. ಇದು ಕೆನಡಾದ ಎಲಿಸ್ ಮೇರಿ ದ್ವೀಪ ಮತ್ತು ಗ್ರೀನ್ಲ್ಯಾಂಡ್ನ ಬೇರ್ಪಡಿಸ್ತದೆ. ನಿಮಗೆ ಈ ಗ್ರೀನ್ಲ್ಯಾಂಡ್ ಅನ್ನೋದು ಒಂದು ದೇಶ ಅಂತ ನೀವು ಪರಿಗಣಿಸಿರ್ಬೋದು, ಆದರೆ ಇದೊಂದು ದೇಶ ಅಲ್ಲ, ಇದು ಡೆನ್ಮಾರ್ಕ್ ದೇಶಕ್ಕೆ ಸೇರಿದಂಥ ಪ್ರದೇಶ ಆಗಿದೆ. ಹಾಗೆ ಈ ನೆರೆಸ್ ಜಲಸಂಧಿ ಉತ್ತರ ಗೋಳಾರ್ಧಕ್ಕೆ ಅತೀ ಸಮೀಪದಲ್ಲಿರುವಂಥ ಜಲಸಂಧಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ಲೈಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತಾಂಬೆ.